ಅಫ್ಜಲ್ ಅಂತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಮ್ಮ ಪ್ಯಾನಲಿಸ್ಟ್ ಪ್ರತಾಪ್ ಸಿಂಹ ಒಂದು ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಎತ್ತಿದ್ರು. ಅಫ್ಜಲ್ ಗುರುನನ್ನು ನೇಣಿಗೆ ಹಾಕಿದ್ದು ಸ್ವಾಗತಾರ್ಹ, ಆದರೆ ಈ ಟೈಮಿಂಗ್ ಬಗ್ಗೆ ಸಂಶಯಗಳು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಎಕ್ಸಿಟ್ ಪೋಲ್ಗಳು ಹೇಳ್ತಿರೋ ಹಾಗೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ತನ್ನ ಸಪೋರ್ಟ್ ಬೇಸ್ ಕಳೆದುಕೊಳ್ತಾ ಇದೆ. ಮುಂದೆ ಅಂದರೆ ಮುಂದಿನ ವರ್ಷ ಬರ್ತಿರುವಂತಹ ಚುನಾವಣೆಯಲ್ಲಿ ಮತದಾರ ಪ್ರಭು ತನ್ನ ಕೈ ಹಿಡಿಲಿಕ್ಕಿಲ್ಲ ಅನ್ನುವಂಥ ಒಂದು ಭಯದಿಂದಾಗಿ ಇಂಥದ್ದೊಂದು ಬಹುಸಂಖ್ಯಾತರ ಬೇಡಿಕೆಯಾಗಿದ್ದಂಥ ಈ ನಿರ್ಧಾರಕ್ಕೆ ಅಸ್ತು ಅಂದು ಅಫ್ಜಲ್ ಗುರುನನ್ನು ನೇಣಿಗೆ ಹಾಕಲಾಗಿದೆ ಅನ್ನುವಂಥದ್ದು. ನಾನು ನೇರವಾಗಿ ದಿವಾಕರ್ ಅವರ ಉತ್ತರವನ್ನು ಬಯಸ್ತೀನಿ ಈ ಪ್ರಶ್ನೆಗೆ. ದಿವಾಕರ್ ಅವರೇ, ಎಲ್ಲೋ ಒಂದು ಕಡೆ ಅಫ್ಜಲ್ ಗುರುನನ್ನು ನೇಣಿಗೆ ಹಾಕಿದ್ದರ ಟೈಮಿಂಗ್ ಬಗ್ಗೆ ಸಂಶಯಗಳು ಹುಟ್ಕೊಳ್ತಾ ಇದೆ. ಏನು ಹೇಳೋದಕ್ಕೆ ಬಯಸ್ತಿರ್ತಾವು? ಈಗ ನಮ್ಮ ಕನ್ನಡದ ಅತ್ಯಂತ ಪ್ರಖರ ಲೇಖಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಅವರ ಬೆತ್ತಲೆ ಜಗತ್ತಿಗೆ ಈ ಹಿಂದುತ್ವದ ಅಂಗಿ ಚಡ್ಡಿ ಯಾಕೆ ಹಾಕ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತದೆ. ಅಲ್ಲ, ಇಷ್ಟವರೆಗೂ ನೀವು ಹಾಕೊಂಡಿದ್ರಲ್ಲ ಅದನ್ನ ಕಾಂಗ್ರೆಸ್ಗೆ ಹೋಗುವ ಮೊದಲು ನೀವು ಹಾಕೊಂಡಿದ್ದು ಅದೇ ಚಡ್ಡಿ ಅಲ್ವಾ? ಅಲ್ಲ, ನೀವು ಹೇಳಿ ಯಡಿಯೂರಪ್ಪನವ್ರ ಜೊತೆ ಹಿಂದೆ ಮುಂದೆ ತಿರುಗುವಾಗ ಹಾಕೊಂಡಿದ್ರಲ್ಲ, ಯಾವ ಚಡ್ಡಿ ಹಾಕಿದ್ರಿ ಆಗ ನೀವು? ಅಲ್ಲ, ದಯವಿಟ್ಟು ಹೇಳ್ತೀನಿ. ದಯವಿಟ್ಟು ನೀವು ಯಾವ ಚಡ್ಡಿ ಹಾಕಿದ್ರಿ ಹೇಳಿ. ಕಾಂಗ್ರೆಸ್ಗೆ ಹೋಗುವಾಗ ಚಡ್ಡಿ ಹಾಕಿದ್ರಿ? ದಯವಿಟ್ಟು ದಿವಾಕರ್ ಅವರೇ ವಿಚಾರಕ್ಕೆ ಬಂದು ಹಾಕಿದ್ದು ಕೂಡ ದಿವಾಕರ್ ಅವರೇ ನೇರವಾಗಿ ವಿಷಯಕ್ಕೆ ಬರೋಣ. ಪ್ರತಾಪ್ ಅವರು ಕೊಟ್ಟಂತ ಕಮೆಂಟ್ ನ ಮೊದಲನೇ ಭಾಗವನ್ನ ಸ್ವೀಕರಿಸಿ ಕನ್ನಡದ ಅತ್ಯಂತ ದಯವಿಟ್ಟು ದಿವಾಕರ್ ಅವರು ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇರಲಿ. ದಿವಾಕರ್ ಅವರೇ, ವಿಚಾರದ ಎಲ್ಲ ಎತ್ತರಗಳಲ್ಲಿ, ಅನುಭವದ ಎಲ್ಲ ಸ್ಪಂದನಗಳಲ್ಲಿ ನಾವು ಇದನ್ನು ವಿಮರ್ಶೆ ಮಾಡಬೇಕಾಗ್ತದೆ. ಚುನಾವಣೆ ಇರೋದು ಇನ್ನೂ 1 ವರ್ಷ. ಯಾವುದೇ ಒಂದು ನೇಣಿಗೆ ಏರಿಸಿದ ವಿಚಾರವಾಗಲಿ, ಯಾವುದೇ ಒಂದು ಮತೀಯ ವಿಚಾರವಾಗಲಿ, ಚುನಾವಣೆ ವಿಷಯ ಆಗಿದ್ದು ಕೆಲವು ವಿಷಯದಲ್ಲಿ ಮಾತ್ರ. ಬಾಬ್ರಿ ಮಸೀದಿಯ ಧ್ವಂಸಕ್ಕೆ ಕಾರಣವಾದಂಥ ಅಂದಿನ ಸರ್ಕಾರ ದಂಡ ಕೊಡಬೇಕಾಯಿತು. ದೇವಸ್ಥಾನ ಕಟ್ಟಲಿಲ್ಲ ಅಂತ ಹೇಳಿ ಇಟ್ಟಿಗೆ ಪ್ರಚಾರ ಮಾಡಿದಂಥ ನಾವೆಲ್ಲ ದಂಡ ಕೊಡಬೇಕಾಯಿತು. ಆದ್ದರಿಂದ ರಾಜಕಾರಣ ಮಾಡುವವರು ಇಂಥದ್ದು ಮಾಡಿದರೆ ಇದೊಂದು ತಾತ್ಕಾಲಿಕವಾಗುತ್ತೆ ಹೊರತು ಲಾಂಗ್ ಟರ್ಮ್ ಆಗಲ್ಲ. ಈ ಮುಂದಿನ ಚುನಾವಣೆಗೆ ಅಫ್ಜಲ್ ಗುರು ಇಶ್ಯೂ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ಒಂದು ಕಾಲದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ NDA ಅಂಗಪಕ್ಷ ಆಗಿತ್ತು. ಸ್ವತಃ ಉಮರ್ ಅಬ್ದುಲ್ಲಾ ವಾಜಪೇಯಿ ಸರ್ಕಾರದಲ್ಲಿ ಕಾಮರ್ಸ್ ಸ್ಟೇಟ್ ಮಿನಿಸ್ಟರ್ ಆಗಿದ್ರು. ಆವಾಗಲೂ ಅಫ್ಜಲ್ ಗುರು ಇಶ್ಯೂ ಇತ್ತಲ್ವಾ? ಆದ್ದರಿಂದ ಈ ಇಂಡಿಯಾ ಟುಡೇ ಸರ್ವೆಗಳಾಗಲಿ, ಎಕ್ಸಿಟ್ ಪೋಲ್ಗಳಾಗಲಿ, ಇವ್ಯಾವು ಕೂಡ ಪ್ರಯೋಜನ ಆಗಲ್ಲ. ಇವತ್ತು ನಿನ್ನೆ ಇಷ್ಟು ದೊಡ್ಡ ಬಜೆಟ್ ಮಾಡಿದ್ರಲ್ಲ, ನಮ್ಮ ಶಿವಮೊಗ್ಗದಲ್ಲಿ ಬಂದು ಕೇಳಿದ್ದು 4 ಕಡೆ ಜನರ ಮೇಲೆ ಪರಿಣಾಮ ಆಗಿಲ್ಲಪ್ಪ. ಆದ್ದರಿಂದ ಪ್ರತಾಪ್ ಸಿಂಹ ಅವರು ದಯವಿಟ್ಟು ಲೌಕಿಕವಾಗಿ ಆಲೋಚನೆ ಮಾಡಿ. ಚುನಾವಣೆ ಬಂದ ಸಂದರ್ಭದಲ್ಲಿ ಇವತ್ತು NDAಗೆ ಎಷ್ಟು ಅಂಗಪಕ್ಷಗಳು ಬರ್ತವೆ, UPAಗೆ ಎಷ್ಟು ಬರುತ್ತೆ, ಅದ್ರ ಮೇಲೆ ಚುನಾವಣೆ ಆಗತ್ತೆ ಹೊರತು ಅಫ್ಜಲ್ ಗುರು ಮೇಲೆ ಆಗೋದಿಲ್ಲ. ಮೈನಾರಿಟಿ ವೋಟ್ ಇದೆಯಲ್ಲ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಹಂಚಿ ಹೋಗಿದೆ. UPಯಲ್ಲಿ ಅವರು ಸಮಾಜವಾದಿ ಪಾರ್ಟಿ ಜೊತೆಗಿದ್ದಾರೆ, ತಮಿಳುನಾಡಿನಲ್ಲಿ DMK ಜೊತೆಗಿದ್ದಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೊತೆಗಿದ್ದಾರೆ. ಹೀಗೆ ರಾಜ್ಯದಲ್ಲಿ ಹಂಚಿ ಹೋಗಿರ್ಬೇಕಾದ್ರೆ ಒಂದು ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ನೀವು ನೋಡೋಕ್ಕಾಗಲ್ಲ. ಆದರೆ ಅಫ್ಜಲ್ ಗುರು ಇಶ್ಯೂವನ್ನು ರಾಜಕೀಯದ ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಅವರ ಸಬ್ಜೆಕ್ಟ್ ಇವತ್ತು ಕ್ಲೋಸ್ ಆಯಿತು. ಮುಂದೊಂದು ಯಾವ ಸಬ್ಜೆಕ್ಟ್ ತಗೊಳ್ತಾರೆ ಕಾಯ್ಬೇಕಾಗತ್ತೆ. ಓಕೆ, ದಿವಾಕರ್ ಅವರು ಇನ್ನೊಂದು ಪ್ರಶ್ನೆ ನನಗೆ ಇವತ್ತು ಬೆಳಗ್ಗೆ ಈ ಒಂದು ಸುದ್ದಿ ಬಂದ ತಕ್ಷಣ ಒಬ್ಬ ನಾಗರಿಕರು ಹೇಳಿದ್ದು, ಅವರು ಯಾವುದೇ ರಾಜಕೀಯ ಪಕ್ಷ ಆಗಲಿ ಧಾರ್ಮಿಕ ಸಂಘಟನೆಗಳ ಜೊತೆಗಾಗಲಿ ಗುರುತಿಸಿಕೊಂಡಿರೋದಲ್ಲ. ಎಲ್ಲ ಒಂದು ಕಡೆ ಅಫ್ಜಲ್ ಗುರುನನ್ನು ನೇಣಿಗೆ ಹಾಕಿದಂಥ ವಿಷಯವನ್ನು ಇತ್ತೀಚೆಗೆ ನರೇಂದ್ರ ಮೋದಿ NDA ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಎದ್ದಿರೋ ಕೂಗಿನ ಜೊತೆ ಹೋಲಿಸಿ ನೋಡಲಾಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನರೇಂದ್ರ ಮೋದಿ ಆಗಬೇಕು, ನಿತೀಶ್ ಕುಮಾರ್ ಆಗಬೇಕು ಎಂಬ ಅದರಲ್ಲೇ ಗೊಂದಲ ಇದೆ. ಇವತ್ತು ಇಡೀ ನರೇಂದ್ರ ಮೋದಿ ಇಶ್ಯೂನಲ್ಲಿ NDAನೇ ಬ್ರೇಕ್ ಆಗತಕ್ಕಂಥ ಸನ್ನಿವೇಶ ಬಂದಿದೆ.
ನರೇಂದ್ರ ಮೋದಿಯವರನ್ನ ಘೋಷಿಸುವ ಮೂಲಕ ಹಿಂದುತ್ವ ಸ್ಕೂಲ್ ಆಫ್ ಥಾಟ್ಗೆ ಸಪೋರ್ಟ್ ಸಿಗುತ್ತೆ ಎಂಬತಕ್ಕಂಥ ವಿಚಾರ ಇದೆ. ಆದರೆ ಇದು ಯಾವುದೂ ಕೂಡ ರಾಜಕೀಯದ ಅಂಗಡಿಯಲ್ಲಿ ವ್ಯಾಪಾರ ಆಗಲ್ಲ ಸರ್. ದಿವಾಕರ್ ಅವರು ಕೊಟ್ಟಂತ ಉತ್ತರ ತಮಗೆ ಸಮಾಧಾನ ತಂದಿದೆಯಾ? ದಿವಾಕರ್ ಕೊಟ್ಟಂತ ಉತ್ತರ ತಮಗೆ ಉತ್ತರ ಒಂದು ವಿಶ್ಲೇಷಣೆಗೆ ನಾನು ಹೇಳ್ತೀನಿ. ವಿಶ್ಲೇಷಣೆ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ. ನೋಡಿ, ಅಭಿಪ್ರಾಯ ಭೇದಗಳು ಯಾವುದೋ ಒಂದು ವಿಚಾರಕ್ಕೆ ಒಂದು ಆಯಾಮಗಳು ಅಂತ ಇರುತ್ತೆ. ಒಂದೇ ಆಯಾಮ ಇರಲ್ಲ, ಇದು ಪೊಲಿಟಿಕಲ್ ರೀಸನ್ಸು ಇರ್ಬೋದು ಅಂತ ನಾನು ಹೇಳಿದೆ. ನಿಮಗೆ ಇದನ್ನೆಲ್ಲ ಹೇಳೋ ಮೊದಲು ನನ್ನ ಹಿಂದೂನಲ್ಲಿ ಹೋಗಿ ನೋಡಿ, ಮೋದಿ ಮತ್ತು ರಾಹುಲ್ ಗಾಂಧಿನ ಕಂಪೇರ್ ಮಾಡಿಬಿಟ್ಟು ಕಂಪ್ಲೀಟ್ ಮೋದಿ ಆ್ಯಂಟಿ ಮೋದಿಯಾಗಿ ರಾಮಚಂದ್ರ ಗುಹಾ ಒಂದು ಆರ್ಟಿಕಲ್ ಬರೆದಿದ್ದಾರೆ. ದ ಕಂಟ್ರಿ ಮಸ್ಟ್ ಸಿ ಆಫ್ ಬೋತ್ ರಾಹುಲ್ ಗಾಂಧಿ ಆ್ಯಂಡ್ ಮೋದಿ ಅಂತಲೇ ಹೇಳಿದ್ದಾರೆ. ಅಭಿಪ್ರಾಯಗಳು ಇದ್ದೇ ಇರುತ್ತೆ. ನಾನು ನಿಮಗೆ ಯಾಕೆ ಇನ್ನೂ ಇವ್ರು ಹೇಳ್ತಾರೆ ಚುನಾವಣೆ ಇನ್ನೂ 1 ವರ್ಷ ಇದೆ ಮುಂದಕ್ಕೆ ಅಂತ. ನೋಡಿ, ಚುನಾವಣೆಗೆ ಮೊದಲು ಒಂದು ಬಿಲ್ಡಪ್ ಅಂತ ಕ್ರಿಯೇಟ್ ಆಗುತ್ತೆ. ನೀವು ಇದರಲ್ಲೂ ಕೂಡ ಅಮೆರಿಕದಲ್ಲಿ ಚುನಾವಣೆಗೆ ಹೋಗಿ ನೀವು ಫಸ್ಟು ಅಮೆರಿಕದಲ್ಲಿ ನವಂಬರ್ನಲ್ಲಿ ಚುನಾವಣೆ ನಡೆದ್ರೂ ಕೂಡ ಒನ್ ಇಯರ್ ಹಿಂದೆ ನಾಮಿನೇಷನ್ನಿಗೆ ಎಲ್ಲ ಕಡೆನೂ ಅವ್ರದ್ದೇ ಒಂದು ಶೃಂಗಸಭೆಗಳು ಅಂತ ನಡೀತದೆ, ಪ್ರತಿಯೊಂದು ಸ್ಟೇಟಲ್ಲೂ ನಡೆಯುತ್ತೆ. ಬಿಲ್ಡಪ್ ಅನ್ನೋದು 1 ವರ್ಷ ಮೊದಲೇ ಪ್ರಾರಂಭ ಆಗಿರುತ್ತೆ. ಯಾಕೆ ಯು ಪಿ ಎಗೆ ಈ ರೀತಿ ಒಂದು ಪಾಪ್ಯುಲಾರಿಟಿ ಅದು ಕಳ್ಕೊಂಡಿರೋದ್ರಿಂದ ಯಾಕೆ ಅದನ್ನು ಮತ್ತೆ ವಾಪಸ್ ಅದನ್ನು ಸರಿದಾರಿ ತರಬೇಕು ಅಂತ ಯು ಪಿ ಎಗೆ ಅನಿವಾರ್ಯತೆ ಯಾಕಿದೆ ಅಂತ ನಾನು ಹೇಳಿದೆ. ನೋಡಿ, ಒಂದು ಮೂಡ್ ಆಫ್ ದಿ ನೇಷನ್ ಪೋಲ್ಗಳಾಯಿತು. ಆ ಪೋಲ್ಗಳಲ್ಲೆಲ್ಲ ಯು ಪಿ ಎ ಹಿಂದೆ ಬಿದ್ದಿದೆ ಅಂತ ಗೊತ್ತಾಯಿತು. ಅಟ್ ದ ಸೇಮ್ ಟೈಮ್ ಏನಾಗಿದೆ ಅಂದರೆ ನಾನು ನಿಮಗೆ ಹೇಳಿದೆ ಆಗಲೇ, 2009 ಚುನಾವಣೆಯಲ್ಲಿ ಸಾಂಪ್ರದಾಯಿಕವಾಗಿ ಬಿ ಜೆ ಪಿ ಮತದಾರರಾಗಿದ್ದಂಥ ಮಧ್ಯಮ ವರ್ಗದವರು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿದ್ದರು. ಅವ್ರು ವಾಪಸ್ ಮತ್ತೆ ಬಿ ಜೆ ಪಿ ಕಡೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ವೇರಿಯಸ್ ರೀಸನ್ಸ್ ನಿಮ್ಗೆ ಹೇಳಿದೆ. ಅವ್ರನ್ನ ಥರದಲ್ಲೇ ಕಾಂಗ್ರೆಸ್ಸು ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಯಾಕೆ ಹೇಳ್ತೀನಿ ನಿಮಗೆ, 2009 ಎಲೆಕ್ಷನ್ನಲ್ಲಿ ಬಿ ಜೆ ಪಿ 102 ಸೀಟನ್ನು ಲೆಸ್ ದೆನ್ 1 lakh ವೋಟಲ್ಲಿ ಸೋತಿದ್ದಾರೆ. ಡಿಫ್ರೆನ್ಸ್ ಇರೋದು 50,000 1 ವೋಟ್ ಅಷ್ಟೇ ಡಿಫ್ರೆನ್ಸ್ ಬರೋದು. ಅದನ್ನು ಬಿ ಜೆ ಪಿಯವರು, ಅದು ಕಾಂಗ್ರೆಸ್ಸಿಗೂ ಕೂಡ ಗೊತ್ತಿದೆ ಈ ಲೆಕ್ಕಾಚಾರ. ಈಗ ಇಲ್ಲಿಗೆ ಯಾಕೆ ತರ್ತಾ ಇದ್ದಾರೆ ಅಂದರೆ, ನೋಡಿ, ಟ್ವಿಟರ್ನಲ್ಲಿ ಈಗ ಈ ಪಾಲಿಟಿಷಿಯನ್ಸ್ ಎಲ್ಲ ಫಸ್ಟು ನಮ್ಮ ಕರ್ನಾಟಕ ಪಾಲಿಟಿಷಿಯನ್ಸು ಟ್ವಿಟರಿಗೆ ಎಂಟ್ರ್ ಆಗೋದು ಬೆಟ್ರು. ಇವಾಗ ಟ್ವಿಟರ್ನಲ್ಲಿ 2014ಗೆ ಕ್ಯಾಲ್ಕುಲೇಷನ್ ಏನಿದೆ ಅಂತಂದರೆ 200 ಮಿಲಿಯನ್ ಟ್ವಿಟರ್ ಯೂಸರ್ಸ್ ಇರ್ತಾರೆ, 20 ಕೋಟಿ ಟ್ವಿಟರ್ ಯೂಸರ್ಸ್ ಇರ್ತಾರೆ. ಆ ಟ್ವಿಟರ್ನಲ್ಲಿ ನಿಮಗೆ 95% ಯಾರು ಕಾಂಗ್ರೆಸ್ ಸಪೋರ್ಟರ್ಸ್ ಅಲ್ಲ. ಇದರ ಬಗ್ಗೆ ನಾವು ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.